Dear students, ಇವತ್ತಿನ ಕ್ಲಾಸ್ನ ನಾವು ಒಂದು ಎಕ್ಸಾಂಪಲ್ನ ನೋಡೋದ್ರ ಮೂಲಕ ಸ್ಟಾರ್ಟ್ ಮಾಡೋಣ. ಈ ಎಕ್ಸಾಂಪಲ್ನ ನೀವು ತುಂಬ ಗಮನ ಇಟ್ಟು ಕೇಳಿ. ಈ ಎಕ್ಸಾಂಪಲ್ನ ನೀವು ಅರ್ಥ ಮಾಡ್ಕೊಂಡ್ರೆ ಈ ಚಾಪ್ಟರ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭ ಆಗುತ್ತೆ. ಹೇ ರಮೇಶ್, ಯಾಕೆ ತುಂಬ ಬೇಜಾರಲ್ಲಿದ್ಯಾ? ಹಲೋ ಸುರೇಶ್, ಇವತ್ತು ಕೂಡ ನನ್ನ ಬಾಸ್ ನನ್ನ ತುಂಬ ರೇಗಾಡ್ಬಿಟ್ಟ ಕಣೋ. ರೇಗಾಡಿದ್ನ? ಯಾಕೆ? ಇವತ್ತು ಕೂಡ ನಾನು ಆಫೀಸ್ಗೆ ತುಂಬ ಲೇಟಾಗಿ ಹೋದೆ. ನಿನಗೆ ಗೊತ್ತಲ್ವಾ, ಬಸ್ ಪ್ರಾಬ್ಲಮ್. ಓ ಹೌದಾ? ಯಾಕೆ ನೀನು ನಿಂದೆ ಅದೊಂದು ವೆಹಿಕಲ್ ತಗೋಬಾರ್ದು? ಹೌದು, ತಗೋಬೇಕು. ಅದಕ್ಕೆ ಅಂತಾನೆ ನಾನು ಹಣನ ಸೇವ್ ಮಾಡ್ತಾ ಇದ್ದೀನಿ. ಒಳ್ಳೇದಾಯ್ತು. ಆದರೆ ನಿನಗೆ ಸ್ವಲ್ಪ ಹಣದಿಂದನೇ ನೀನು ಬೈಕ್ನ ಪರ್ಚೇಸ್ ಮಾಡ್ಬೋದು. ಹೌದಾ? ಸ್ವಲ್ಪ ಹಣದಿಂದಲೇ ನಾನು ಪರ್ಚೇಸ್ ಮಾಡ್ಬೋದಾ? ಹೇಗೆ? ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ನ ಹೆಸರು ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್. ಅದರಿಂದ ನೀನು ವೆಹಿಕಲ್ನ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೀನು ಸ್ವಲ್ಪ ಅಮೌಂಟ್ನ ಕಟ್ಟಿ ನೀನು ಬೈಕ್ನ ಪರ್ಚೇಸ್ ಮಾಡ್ಬೋದು. ಆ ಸ್ವಲ್ಪ ಹಣನ ನಾವೇನಂತೀವಿ ಅಂದರೆ ಡೌನ್ ಪೇಮೆಂಟ್. ಆ ಡೌನ್ ಪೇಮೆಂಟ್ ಕೊಟ್ಟು ನೀನು ಬೈಕ್ನ ತಗೋಬಿಡ್ಬೋದು. ಮಿಕ್ಕಿದ ಹಣನ ನೀನು ಇನ್ಸ್ಟಾಲ್ಮೆಂಟಲ್ಲಿ ಆ ನಂತರ ಪೇ ಮಾಡ್ಬೋದು. ಸ್ವಲ್ಪ ಸ್ವಲ್ಪನೇ ಪೇ ಮಾಡಿ ನೀನು ಅದನ್ನು ತೀರಿಸ್ಬೋದು. ಬಟ್ ನಿನಗೆ ಬ್ಯಾಲೆನ್ಸ್ ಅಮೌಂಟ್ ಮೇಲೆ ಅವರು ಸ್ವಲ್ಪ ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತಾರೆ. ಓ ಹೌದಾ? ಬಟ್ ನನಗೇನಾದ್ರು ಇನ್ಸ್ಟಾಲ್ಮೆಂಟ್ ತಗೊಳ್ಳಿಕ್ಕೆ ಪೇ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅವ್ರೇನಾದರೂ ನನ್ನ ಬೈಕ್ನ ವಾಪಸ್ ತಗೋಬಿಡ್ತಾರಾ? ಲೈಕ್ ಇನ್ನು ಹೈರ್ ಪರ್ಚೇಸಲ್ಲಿ ಆಗೋ ಥರ? ಇಲ್ಲ, ಹೈರ್ ಪರ್ಚೇಸಲ್ಲಾದರೆ ಅವರು ವಾಪಸ್ ತಗೋತಿದ್ರು. ಬಟ್ ಇಲ್ಲಿ ಅವರು ನಿನಗೆ ಆಲ್ರೆಡಿ ಸೇಲ್ ಮಾಡಿಬಿಟ್ಟಿರ್ತಾರೆ. ಆದ್ದರಿಂದ ಅವರು ವಾಪಸ್ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇಲ್ಲಿ ನೀನೇ ಓನರ್ ಆಗಿರ್ತೀಯ. ನೀನೇನಾದರೂ ಹಣ ಪೇ ಮಾಡಲಿಲ್ಲ ಅಂದರೆ ಅವರು ನಿನ್ನ ಮೇಲೆ ಕೇಸ್ ಹಾಕ್ಬೋದು ಫಾರ್ ರಿಕವರಿಂಗ್ ದ ಮನಿ, ಬಟ್ ದೇ ವಿಲ್ ನಾಟ್ ಟೇಕ್ ಬ್ಯಾಕ್ ದೇರ್ ಗೂಡ್ಸ್. ಓ ಹೌದಾ? ಹಾಗಿದ್ರೆ ನಾನು ಹಣ ಕೊಡ್ಲಿಕ್ಕಾಗಲಿಲ್ಲ ಅಂತಂದರೆ ನಾನು ಬೈಕ್ನ ಮಾರಿ ಹಣನ ಪೇ ಮಾಡ್ಬೋದಲ್ವಾ? ಹೌದು. ನೀನು ಈ ಇನ್ಸ್ಟಾಲ್ಮೆಂಟಿಗೆ ಅಗ್ರಿಮೆಂಟ್ ಮಾಡಿದ ತಕ್ಷಣವೇ ನಿನ್ಗೇನು ಕೊಡ್ತಾರೆ ಅವರು? ನಿನಗೆ ಪೊಸೆಷನ್ನು ಕೊಡ್ತಾರೆ, ಓನರ್ಶಿಪ್ ಎರಡನ್ನೂ ನಿನಗೆ ಕೊಟ್ಟು ಬಿಡ್ತಾರೆ. ಹಾಗಾಗಿ ನೀನೇ ಅದ್ರ ಓನರ್ ಆಗಿರ್ತೀಯ. ನೀನೇನಾದರೂ ಅದನ್ನ ಸೇಲ್ ಮಾಡಿ ಕೂಡ ಆ ಸಾಲನ ತೀರಿಸ್ಬೋದು. ಓ ತುಂಬ ಧನ್ಯವಾದಗಳು ಸುರೇಶ್. ಇವತ್ತೇ ನಾನು ಹೋಗಿ ಬೈಕ್ನ ತಗೊಳ್ತೀನಿ. ನೋಡಿದ್ರಲ್ಲ ಸ್ಟೂಡೆಂಟ್ಸ್, ಇದರಲ್ಲಿ ಇಬ್ಬರು ಫ್ರೆಂಡ್ಸ್ ಮಾತಾಡ್ತಿದ್ರು. ಅದರಲ್ಲಿ ಅವ್ರು ಏನು ಡಿಸ್ಕಸ್ ಮಾಡ್ತಿದ್ರು ಅಂದರೆ ಅವರು ಒಂದು ಹೊಸ ಸಿಸ್ಟಮ್ ಆಫ್ ಅಕೌಂಟಿಂಗ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ರು, ಅಥವಾ ಒಂದು ಸಿಸ್ಟಮ್ ಆಫ್ ಪರ್ಚೇಸ್ ಬಗ್ಗೆ ಮಾತಾಡ್ತಾ ಇದ್ರು. ಅದನ್ನೇ ನಾವೇನಂತ ಕರಿತೀವಿ? ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಅಂತ ಕರಿತೀವಿ. ಇದುವರೆಗೂ ನೀವು ಹೈರ್ ಪರ್ಚೇಸ್ನ ನೀವು ತಿಳ್ಕೊಂಡಿದ್ರಿ. ಆ ಹೈರ್ ಪರ್ಚೇಸಲ್ಲಿ ಸ್ವಲ್ಪ ಅದರಲ್ಲಿ ಬರೋವಂಥ ಫೀಚರ್ಗಳು, ಹೈರ್ ಪರ್ಚೇಸ್ ಮತ್ತು ಸೇಲ್ಗೆ ಇರೋವಂಥ ಡಿಫ್ರೆನ್ಸ್ಗಳನ್ನ ನೀವು ಪ್ರೀವಿಯಸ್ ಚಾಪ್ಟರಲ್ಲಿ ನೋಡಿದ್ರಿ. ಈ ಚಾಪ್ಟರಲ್ಲಿ ಅಂದರೆ 4ನೇ ಯೂನಿಟ್ನಲ್ಲಿ ನೀವು ಇನ್ನೊಂದು ಮೆಥಡ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ನ ನೀವು ಕಲಿತೀರ. ನಿಮಗೆ ಒಂದು ವಿಚಾರ ಗೊತ್ತಿರಲಿ, ಈ ಹೈರ್ ಪರ್ಚೇಸ್ ಸಿಸ್ಟಮು ಮತ್ತು ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಮೇಲೆ ತುಂಬ ಸಿಮಿಲಾರಿಟಿಗಳಿದೆ. ಸುಮಾರು ಅಂದರೆ ತುಂಬಾ ಸಿಮಿಲಾರಿಟಿಗಳಿದೆ. ಲೈಕ್ ನೀವು ಆ ಪ್ರೀವಿಯಸ್ಸಲ್ಲಿ ಹೈರ್ ಪರ್ಚೇಸಲ್ಲಿ ಹೇಗೆ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡ್ಕೋತಿದ್ರಿ, ಹೇಗೆ ಕ್ಯಾಶ್ ಪ್ರೈಸ್ನ ಫೈಂಡ್ ಔಟ್ ಮಾಡ್ಕೊಳ್ತಿದ್ರಿ, ಅದೇ ರೀತಿಯಲ್ಲಿ
ಇಲ್ಲೂ ಕೂಡ ಇನ್ಸ್ಟಾಲ್ಮೆಂಟಲ್ಲೂ ಕೂಡ ಸೇಮ್ ಮೆಥಡಲ್ಲಿ ನೀವು ಕ್ಯಾಶ್ ಪ್ರೈಸ್ ಅಥವಾ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡ್ತೀರ. ಹಾಗಿದ್ರೆ ನೋಡೋಣ ಬನ್ನಿ, ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಅಂತಂದ್ರೆ ಏನು ಅಂತ. Installment purchase system is a system of purchase under which the purchaser gets from the seller immediately the possession as well as the legal ownership. ಇಲ್ಲಿ ಎರಡು ವರ್ಡ್ಗಳನ್ನ ನೀವು ತುಂಬ ಗಮನ ಇಟ್ಟು ನೋಡಿ. ದಟ್ ಈಸ್ ಪೊಸೆಷನ್, ಲೀಗಲ್ ಓನರ್ಶಿಪ್. ಪ್ರೀವಿಯಸ್ಲಿ ಏನಾಗ್ತಿತ್ತು, ಹೈರ್ ಪರ್ಚೇಸ್ ಅಲ್ಲಿ ನೀವು ಹೈರ್ ಪರ್ಚೇಸ್ ಅಗ್ರಿಮೆಂಟ್ಗೆ ಎಂಟರ್ ಆಗ್ತಿದ್ರಿ, ಅವಾಗ ಅವ್ರು ಏನು ಕೊಡ್ತಿದ್ರು, ನಿಮಗೆ ಅಸೆಟ್ನ ಕೊಡ್ತಾ ಇದ್ರು. ಅಸೆಟ್ನ ನೀವೇನು ಮಾಡ್ತಾ ಇದ್ರಿ, ಬಳಸ್ತಾ ಇದ್ರಿ. ಬಟ್ ಆದರೆ ನೀವು ಅದಕ್ಕೆ ಓನರ್ ಆಗಿರ್ತಿರ್ಲಿಲ್ಲ. ನಿಮಗೆ ಓನರ್ಶಿಪ್ ಯಾವಾಗ ಟ್ರಾನ್ಸ್ಫರ್ ಆಗ್ತಾ ಇತ್ತು, ಯಾವಾಗ ನೀವು ಕೊನೆಯ ಇನ್ಸ್ಟಾಲ್ಮೆಂಟ್ನ ಪೇ ಮಾಡಿದ್ರೋ ಅವಾಗಷ್ಟೇ ನಿಮಗೆ ಓನರ್ಶಿಪ್ಪು ಟ್ರಾನ್ಸ್ಫರ್ ಆಗ್ತಿತ್ತು. ಬಟ್ ಇಲ್ಲಿ ಏನಂದರೆ ಓನರ್ಶಿಪ್ ಮತ್ತೆ ಪೊಸಿಷನ್ ಎರಡು ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ ಆಗುತ್ತೆ. ದ ಟೂ ಕೀವರ್ಡ್ಸ್ ಆರ್ ಪೊಸಿಷನ್ ಅಂಡ್ ಲೀಗಲ್ ಓನರ್ಶಿಪ್. ಇನ್ಸ್ಟಾಲ್ಮೆಂಟಲ್ಲಿ ಪೊಸಿಷನ್ನು ಮತ್ತು ಲೀಗಲ್ ಓನರ್ಶಿಪ್ ಆಸ್ ಸೂನ್ ಆಸ್ ಯು ಎಂಟರ್ ದ ಕಾಂಟ್ರಾಕ್ಟ್. ಯಾವಾಗ ಕಾಂಟ್ರಾಕ್ಟ್ ಎಂಟರ್ ಆಗ್ತಾರೋ ಡೌನ್ ಪೇಮೆಂಟ್ ಕೊಟ್ಟು ಅಸೆಟ್ನ ತಗೊಳ್ತೀರಲ್ವಾ, ಇಮಿಡಿಯೇಟ್ಲಿ ಏನಾಗ್ಬಿಡ್ತೀರಾ, ನೀವು ಓನರ್ ಆಗಿಬಿಡ್ತೀರಾ. ಅನಂತರ ಅಲ್ಲೂ ಕೂಡ ಏನಿರುತ್ತೆ, ಡೌನ್ ಪೇಮೆಂಟ್ನ ಅವರು ಪೇ ಮಾಡ್ತಾರೆ. ಡೌನ್ ಪೇಮೆಂಟ್ ಅಂದರೆ ಇಟ್ಸ್ ಸಮ್ ಪಾರ್ಟ್ ಆಫ್ ದ ಅಸೆಟ್ಸ್, ಪೇಮೆಂಟ್ ಆಫ್ ಎ ಪಾರ್ಟ್ ಪೇಮೆಂಟ್. ಮಿಕ್ಕಿದ ಹಣನ ಅವ್ರು ಏನು ಮಾಡ್ತಾರೆ, ಇನ್ಸ್ಟಾಲ್ಮೆಂಟ್ಸ್ ಅಂತಂದರೆ ಕೆಲವೊಂದು ಕಂತುಗಳಲ್ಲಿ ಪೇ ಮಾಡ್ತಾರೆ ವಿತ್ ಇಂಟ್ರೆಸ್ಟ್. ಇಲ್ಲೂ ಕೂಡ ಏನು ಮಾಡ್ತಾರೆ, ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತಾರೆ. ಯಾವುದ್ರ ಮೇಲೆ, ಅನ್ಪೇಯ್ಡ್ ಬ್ಯಾಲೆನ್ಸ್. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷ ಕೊಟ್ಟು ಬೈಕ್ ತೊಗೊತೀರಾ, 20,000 ಕೊಟ್ಟು ಡೌನ್ ಪೇಮೆಂಟ್ ಮಾಡ್ತೀರಾ. ಇನ್ನು ಮಿಕ್ಕಿದ್ದು ಎಷ್ಟು, 80,000. ಆ ಮಿಕ್ಕಿದ ಹಣದ ಮೇಲೆ ನೀವು ಏನು ಮಾಡಬೇಕು, ಕಂತುಗಳು ಕೊಡುವಾಗ ಇಂಟ್ರೆಸ್ಟ್ನ ಸೇರಿಸಿ ಕೊಡಬೇಕಾಗುತ್ತೆ. ಓಕೆನಾ? ದಿಸ್ ಈಸ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್. ನೆಕ್ಸ್ಟ್, ಈ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ನ ಕೆಲವೊಂದು ಗುಣಲಕ್ಷಣಗಳೇನು ಅಂತ ಹೇಳ್ಬಿಟ್ಟು ನೋಡೋಣ. ಫೀಚರ್ಸ್ ಆಫ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್. ಇದರಲ್ಲಿ ಪ್ರಥಮವಾಗಿ ಮೊದಲನೇ ಫೀಚರ್ ಏನು, ಅಮೌಂಟ್ ಪೇಯ್ಡ್ ಇನ್ ಇನ್ಸ್ಟಾಲ್ಮೆಂಟ್ ನಾಟ್ ಇನ್ ಒನ್ ಲಂಪ್ ಸಮ್. ಇದರಲ್ಲಿ ಅಮೌಂಟ್ನ ಹೇಗೆ ಪೇ ಮಾಡ್ತಾರೆ, ನಮ್ಮ ಇನ್ಸ್ಟಾಲ್ಮೆಂಟ್ಸ್ ಅಲ್ಲ ಅಂದರೆ ಕಂತುಗಳಲ್ಲಿ ಪೇ ಮಾಡ್ತಾರೆ. ಒಂದೇ ಸಲ ಅವ್ರು ಏನು ಮಾಡೋದಿಲ್ಲ, ಪೇ ಮಾಡೋದಿಲ್ಲ. ನೆಕ್ಸ್ಟ್, ಆಗಲೇ ಹೇಳಿದಂತೆ ಇನ್ನೊಂದು ಮುಖ್ಯವಾದ ಫೀಚರ್ ಏನಂತಂದರೆ, ಇದರಲ್ಲಿ ಪರ್ಚೇಸರ್ ಹಿ ವಿಲ್ ಗೆಟ್ ಬೋತ್ ಪೊಸೆಷನ್ ಆ್ಯಂಡ್ ಓನರ್ಶಿಪ್ ಆಫ್ ದ ಅಸೆಟ್. ಇಲ್ಲಿ ಯಾರು ಇನ್ಸ್ಟಾಲ್ಮೆಂಟ್ ಪರ್ಚೇಸರ್ ಇರ್ತಾನೋ ಅಥವಾ ನೀವೇನೆ ಇನ್ಸ್ಟಾಲ್ಮೆಂಟ್ ಪರ್ಚೇಸಲ್ಲಿ ಏನಾದ್ರು ಒಂದು ಅಸೆಟ್ನ ತಗೊಳ್ತೀರಾ ಅಂತ ಇಟ್ಕೊಳ್ಳಿ, ಆಗ ನಿಮಗೆ ಅಸೆಟ್ನ ಪೊಸಿಷನ್ ಅಂದರೆ ಅದರ ಒಡೆತನವನ್ನು ಅಂದರೆ ನಿಮಗೆ ಕೊಡ್ತಾರೆ, ಪೊಸಿಷನನ್ನು ನಿಮಗೆ ಕೊಡ್ತಾರೆ. ಹಾಗೆ ಓನರ್ಶಿಪ್ಪು ಕೂಡ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಆಸ್ ಸೂನ್ ಆಸ್ ಯು ಎಂಟರ್ ದ ಅಗ್ರಿಮೆಂಟ್, ಓನರ್ಶಿಪ್ ಮತ್ತು ಪೊಸಿಷನ್ ಎರಡೂ ಕೂಡ ಪರ್ಚೇಸರ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಇನ್ನೊಂದು ಮುಖ್ಯವಾದ ಫೀಚರ್ ಅಂತಂದರೆ, ಹೈರ್ ಪರ್ಚೇಸಲ್ಲಿ ಏನಾಗ್ತಿತ್ತು, ಹೈರ್ ಪರ್ಚೇಸರ್ ಹೈರ್ ಸೆಲ್ಲರ್ಗೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಏನಾದ್ರು ಕೊಟ್ಟಿಲ್ಲ ಅಂತಂದರೆ, ಕೊಡಲಿಲ್ಲ ಅಂದರೆ ಅವನೇನು ಮಾಡ್ಬೋದಿತ್ತು, ಆ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿ ಆ ವಸ್ತುಗಳನ್ನ ಅಥವಾ ಅಸೆಟ್ನ ಏನು ಮಾಡ್ಬೋದಿತ್ತು, ಅವನು ವಾಪಸ್ ತಗೊಂಡು ಹೋಗ್ಬೋದಿತ್ತು. ಬಟ್ ಇಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಹಾಗೆ ವಾಪಸ್ ತಗೊಂಡೋಗ್ಲಿಕ್ಕೆ ಬರೋದಿಲ್ಲ. ಸೆಲ್ಲರ್ ಕೆನಾಟ್ ಟೇಕ್ ಬ್ಯಾಕ್ ದ ಗೂಡ್ಸ್ ಬಿಕಾಸ್ ಹಿ ಈಸ್ ನಾಟ್ ದ ಓನರ್. ಓನರ್ ಈಸ್ ದ ಪರ್ಚೇಸರ್. ಆಲ್ರೆಡಿ ಅವನೇನು ಮಾಡಿರ್ತಾನೆ, ಪರ್ಚೇಸ್ ಮಾಡಿದಾಗಲೇ ಅವನೇ ಲೀಗಲ್ ಓನರ್ ಆಗಿರೋದ್ರಿಂದ ಅವರು ವಾಪಸ್ ತಗೊಂಡೋಗ್ಲಿಕ್ಕೆ ಬರೋದಿಲ್ಲ. ಹಾಗೆ ಬೈಯರ್ ಕೂಡ ಏನು ಮಾಡ್ಲಿಕ್ಕಾಗೋದಿಲ್ಲ, ಸ್ವಲ್ಪ ದಿನ ಯೂಸ್ ಮಾಡಿರ್ತಾನೆ ವಸ್ತುನ, ನನಗೆ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಕೊಡಲಿಕ್ಕೆ ಬರೋದಿಲ್ಲ. ಬೈಯರ್ ಆಲ್ಸೋ ಕೆನಾಟ್ ರಿಟರ್ನ್ ದ ಗೂಡ್ಸ್ ಬಿಕಾಸ್ ಹಿ ಈಸ್ ದ ಓನರ್. ಅವನೇ ಓನರ್ ಆಗಿರೋದ್ರಿಂದ ಅವನು ಆ ವಸ್ತುಗಳನ್ನ ವಾಪಸ್ಸು ಕೊಡಲಿಕ್ಕೆ ಬರೋದಿಲ್ಲ. ಅಕಸ್ಮಾತ್ ಏನಾದ್ರು ಪರ್ಚೇಸರ್ ಏನಾದರೂ
ಇನ್ಸ್ಟಾಲ್ಮೆಂಟ್ ಕಟ್ಟಲಿಲ್ಲ ಅಂತಂದರೆ ಅವನೇನಾದ್ರು ಹಣ ಪೇ ಮಾಡಲಿಕ್ಕೆ ಫೇಲ್ ಆದ ಅಂತಂದರೆ ಅವಾಗ ಏನು ಮಾಡ್ಬೋದು, ಸೆಲ್ಲರು ಅವನ ಮೇಲೆ ದಾವೆ ಹೂಡ್ಬೋದು ಅಥವಾ ಕೇಸ್ ಹಾಕಿ ನನಗೆ ಹಣ ಕೊಡಿಸಿ ಅಂತ ಕೋರ್ಟಲ್ಲಿ ಕೇಳ್ಬೋದೇ ಹೊರತು ಈ ಸೇಲ್ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡಿ ಅಂತ ಕೇಳಲಿಕ್ಕೆ ಬರೋದಿಲ್ಲ. ನಿಮಗೆ ಪ್ರೀವಿಯಸ್ಸಲ್ಲಿ ಹೈರ್ ಪರ್ಚೇಸರ್ ನೋಡಿದ್ದೀರಾ, ಅಲ್ಲಿ ಕ್ಯಾಶ್ ಪ್ರೈಸ್ ಮತ್ತು ಹೈರ್ ಪರ್ಚೇಸ್ ಪ್ರೈಸ್ ಅಂತ ಇತ್ತು ಅಲ್ವಾ. ಕ್ಯಾಶ್ ಪ್ರೈಸ್ ಅಂದರೆ ಅದ್ರ ಒರಿಜಿನಲ್ ವ್ಯಾಲ್ಯೂ, ಇವತ್ತೇ ಪೂರ್ತಿ ಹಣ ಕೊಟ್ಟು ತೊಗೊಂಡೋಗಿದ್ರೆ ಎಷ್ಟು ಹಣ ಕೊಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಯಾವಾಗಲೂ ಹೈರ್ ಪರ್ಚೇಸ್ ಪ್ರೈಸ್ ಏನಾಗ್ತಿತ್ತು, ಕ್ಯಾಶ್ ಪ್ರೈಸ್ಗಿಂತ ಜಾಸ್ತಿ ಇರ್ತಿತ್ತು. ಯಾಕಂತಂದರೆ ನೀವು ಎಷ್ಟು ಡೌನ್ ಪೇಮೆಂಟ್ ಕೊಟ್ಟಿರ್ತಿದ್ರಿ ಅದನ್ನು ಕ್ಯಾಶ್ ಪ್ರೈಸಿಂದ ಕಳೆದಾಗ ಬಾಕಿ ಎಷ್ಟು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿತ್ತು. ಆ ಬಾಕಿ ಉಳಿಸ್ಕೊಂಡಿರುವಂಥ ಹಣದನ್ನ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಇದ್ರಿ, ರೈಟ್. ಆ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡೋ ಸಂದರ್ಭದಲ್ಲಿ ಆ ಬಾಕಿ ಉಳಿದಿರುವಂಥ ಹಣದ ಮೇಲೆ ನೀವು ಇಂಟ್ರೆಸ್ಟ್ನು ಕೂಡ ನೀವು ಪೇ ಮಾಡ್ತಾ ಇದ್ರಿ, ರೈಟ್. ಸೊ ಹಾಗಾಗಿ ಟೋಟಲ್ ಪ್ರೈಸ್ ಈಸ್ ಆಲ್ವೇಸ್ ಮೋರ್ ದೆನ್ ಕ್ಯಾಶ್ ಪ್ರೈಸ್. ನಾವು ಕೊಡುವಂಥ ಹಣ ಕ್ಯಾಶ್ ಪ್ರೈಸ್ಗಿಂತ ಹೆಚ್ಚಾಗಿ ಇರುತ್ತೆ. ಇಂಟ್ರೆಸ್ಟ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಟೋಟಲ್ ಇನ್ಸ್ಟಾಲ್ಮೆಂಟ್ ಅಂದರೆ ಟೋಟಲ್ ನಾವು ಹಣ ಎಷ್ಟು ಪೇ ಮಾಡ್ತೀವಿ ಅದರಿಂದ ನಾವು ಕ್ಯಾಶ್ ಪ್ರೈಸ್ನ ಲೆಸ್ ಮಾಡಿದಾಗ ನಮಗೆ ಇಂಟ್ರೆಸ್ಟ್ ಅಮೌಂಟು ಗೊತ್ತಾಗುತ್ತೆ. ಈಗ ನೋಡೋಣ, ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೈರ್ ಪರ್ಚೇಸ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್. ಹೈರ್ ಪರ್ಚೇಸ್ ಮತ್ತು ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು? ಫಸ್ಟ್ ಒನ್, ಹೈರ್ ಪರ್ಚೇಸ್ ಇಸ್ ಎ ಕಾಂಟ್ರಾಕ್ಟ್ ಫಾರ್ ಹೈರ್. ದಟ್ ಮೀನ್ಸ್ ನೀವು ಬಾಡಿಗೆ ತಗೊಂಡು ಬಂದ ಹಾಗೆ. ಹೈರ್ ಪರ್ಚೇಸಲ್ಲಿ ಒಂದು ಅಸೆಟ್ ತೊಗೊಂಡು ಬಂದರೆ ನೀವೇನು ಮಾಡ್ತಾ ಹಾಗೆ, ಬಾಡಿಗೆ ತೊಗೊಂಡು ಬಂದ ಹಾಗೆ ಅದನ್ನು ಯೂಸ್ ಮಾಡ್ತಿರ್ತೀರ, ಅದಕ್ಕೆ ಕಂತಲ್ಲಿ ಹಣ ಕಟ್ತಾ ಇರ್ತೀರ. ಅಕಸ್ಮಾತ್ ನೀವೇನಾದರೂ ಹಣ ಕಟ್ಟೋದಕ್ಕೆ ಫೇಲ್ ಆದರೆ ಆ ಸೆಲ್ಲರ್ ಬಂದು ಏನು ಮಾಡ್ತಾನೆ, ಆ ವಸ್ತುನ ತಗೊಂಡೋಗ್ಬಿಡ್ತಾನೆ, ರೈಟ್. ಆಮೇಲೆ ನೀವು ಕಟ್ಟಿರೋ ಹಣನಾದರೂ ವಾಪಸ್ ಬರುತ್ತಾ? ಇಲ್ಲ. ಯಾಕಂತಂದರೆ ಅದನ್ನು ನೀವು ಬಳಸಿದ್ದಕ್ಕೆ ಬಾಡಿಗೆ ಥರ ಅದನ್ನೇನಾಗ್ತದೆ, ಜಮಾ ಮಾಡ್ಕೊಬಿಡ್ತಾರೆ, ರೈಟ್. ಹಾಗಾಗಿ ಹೈರ್ ಪರ್ಚೇಸ್ ಇಸ್ ಕಾಂಟ್ರಾಕ್ಟ್ ಫಾರ್ ಹೈರ್ ಅಂದರೆ ನೀವು ಬಾಡಿಗೆಗೆ ತೊಗೊಂಡು ಬಂದಂಗೆ ಬಾಡಿಗೆನ ಕಟ್ತಾ ಇರ್ತೀರ, ಕೊನೆಗೆ ಅದ್ರ ಓನರ್ ಆಗ್ತೀರ ನೀವು. ಬಟ್ ಇನ್ಸ್ಟಾಲ್ಮೆಂಟಲ್ಲಿ ಹಾಗಲ್ಲ, ಇಟ್ ಈಸ್ ಎ ಕಾಂಟ್ರಾಕ್ಟ್ ಫಾರ್ ಸೇಲ್. ಇದರ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಈಸ್ ಕಾಂಟ್ರಾಕ್ಟ್ ಫಾರ್ ಸೇಲ್. ಇಲ್ಲಿ ನೀವು ಆಸ್ ಸೂನ್ ಆಸ್ ಅಗ್ರಿಮೆಂಟ್ ಎಂಟರ್ ಆದ ತಕ್ಷಣ ಏನಾಗ್ಬಿಡ್ತೀರಾ, ಓನರ್ ಆಗಿಬಿಡ್ತೀರಾ. ನೆಕ್ಸ್ಟ್ ಡಿಫ್ರೆನ್ಸ್, ಹೈರ್ ಪರ್ಚೇಸಲ್ಲಿ ಪರ್ಚೇಸರ್ಗೆ ಏನು ಸಿಗುತ್ತೆ, ಓನ್ಲಿ ಪೊಸೆಷನ್ ಅಷ್ಟೇ. ಅವನು ಆ ವಸ್ತುನ ತೆಗೆದುಕೊಂಡು ಹೋಗ್ಬೋದು, ಆದರೆ ಅದ್ರ ಓನರು ಅವನು ಆಗಿರೋದಿಲ್ಲ. ಬಟ್ ಇನ್ಸ್ಟಾಲ್ಮೆಂಟಲ್ಲಿ ಏನಾಗ್ತದೆ, ಪರ್ಚೇಸರು ಆಸ್ ಸೂನ್ ಆಸ್ ಹಿ ಎಂಟರ್ಸ್ ಇಂಟು ಅಗ್ರಿಮೆಂಟ್ಗೆ ಎಂಟರ್ ಆದ ತಕ್ಷಣವೇ ಏನಾಗ್ತದೆ, ಆ ಪರ್ಚೇಸರುಗೆ ಪೊಸಿಷನ್ನು ಸಿಗುತ್ತೆ ಮತ್ತು ಓನರ್ಶಿಪ್ಪು ಸಿಗುತ್ತೆ. ಅಗ್ರಿಮೆಂಟಿಗೆ ಎಂಟರ್ ಆದ ತಕ್ಷಣವೇ ಪರ್ಚೇಸರು ಆ ವಸ್ತುವಿಗೆ ಅಥವಾ ಅಸೆಟ್ಗೆ ಓನರ್ ಆಗಿ ಬಿಡ್ತಾರೆ. ಈ ಹೈರ್ ಪರ್ಚೇಸರಲ್ಲಿ ಏನಾಗ್ತದೆ, ರೀಪೊಸೆಷನ್ ಈಸ್ ಪಾಸಿಬಲ್. ಅಂದರೆ ಹೈರ್ ಪರ್ಚೇಸರ್ ಏನಾದರೂ ಹಣ ಪೇ ಮಾಡಲಿಲ್ಲ ಅಂದರೆ ಹೈರ್ ಸೆಲ್ಲರ್ ಬಂದು ಏನು ಮಾಡಿಬಿಡ್ಬೋದು, ಆ ವಸ್ತುನ ವಾಪಸ್ ತೆಗೆದುಕೊಂಡು ಹೋಗ್ಬೋದು. ಬಟ್ ಇನ್ಸ್ಟಾಲ್ಮೆಂಟಲ್ಲಿ ರೀಪೊಸೆಷನ್ನು ಪಾಸಿಬಲ್ ಇಲ್ಲ. ಏನು ಮಾಡೋದಿಲ್ಲ, ಇನ್ಸ್ಟಾಲ್ಮೆಂಟಲ್ಲಿ ಅವರು ವಸ್ತುಗಳನ್ನ ವಾಪಸ್ ತೊಗೊಂಡೋಗ್ಲಿಕ್ಕೆ ಬರೋದಿಲ್ಲ. ಅದ್ರ ಬದಲು ಏನು ಮಾಡೋದು, ಇನ್ಸ್ಟಾಲ್ಮೆಂಟ್ ಪರ್ಚೇಸರ್ ಏನಾದರೂ ಹಣ ಪೇ ಮಾಡಲಿಲ್ಲ ಅಂದರೆ, ಇನ್ಸ್ಟಾಲ್ಮೆಂಟ್ ಪೇ ಮಾಡಲಿಲ್ಲ ಅಂದರೆ ಸೆಲ್ಲರ್ ಏನು ಮಾಡ್ಬೋದು, ಅವನ ಮೇಲೆ ಕೇಸ್ ಹಾಕ್ಬೋದು. ಹೈರ್ ಪರ್ಚೇಸರಲ್ಲಿ ಏನಾಗ್ತದೆ, ಪರ್ಚೇಸರು ಏನು ಮಾಡ್ಬೋದು, ಅವ್ನಿಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಅವನು ಆ ವಸ್ತುನ ವಾಪಸ್ ಕೊಡ್ಬೋದು, ಅವನ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡಿ. ಬಟ್ ಇನ್ಸ್ಟಾಲ್ಮೆಂಟಲ್ಲಿ ಅವನು ವಸ್ತುನ ವಾಪಸ್ ಕೊಡಲಿಕ್ಕೆ ಬರೋದಿಲ್ಲ. Here the position of the buyer is bailey. ಹೈರ್ ಪರ್ಚೇಸಲ್ಲೇನು, ದ ಬೈಯರ್ ಯಾವ ಸ್ಥಿತಿಯಲ್ಲಿ ಇರ್ತಾನೆ ಅಂತಂದರೆ ಬೇಯ್ಲಿ ಥರ ಇರ್ತಾನೆ.
ಫಾರ್ ಎಕ್ಸಾಂಪಲ್, ನೀವು ಒಂದು ಕ್ಲಾತ್ನ ಪರ್ಚೇಸ್ ಮಾಡ್ತೀರಾ, ಅದನ್ನು ಹೊಲಿಲಿಕ್ಕೆ ಯಾರಿಗೆ ಕೊಡ್ತೀರಾ? ಟೈಲರಿಗೆ ಕೊಡ್ತೀರಾ. ಆ ಟೈಲರ್ದು ಡ್ಯೂಟಿ ಏನೋ ನೀವು ಕೊಟ್ಟಿರೋಂಥ ಬಟ್ಟೆನ ಸೇಫ್ ಗಾರ್ಡ್ ಮಾಡೋದು, ಮತ್ತು ನೀವು ಕೊಟ್ಟಿರೋ ಅಂಥ ವರ್ಕ್ನ ಮಾಡಿ ವಾಪಸ್ ನಿಮಗೆ ಕೊಡಬೇಕು, ರೈಟ್? ಸೊ ದಟ್ ಈಸ್ ದ ಡ್ಯೂಟೀಸ್ ಆಫ್ ಬೇಲಿ ಅಂತ ಕರಿತೀವಿ ಅವನ್ನ, ಬೇಲರ್ ಅಥವಾ ಬೇಲಿ ಥರ ಕಾಂಟ್ರಾಕ್ಟ್. ಇಲ್ಲಿ ಹೈರ್ ಪರ್ಚೇಸರಲ್ಲಿ ನೀವು ಏನಾದ್ರು ವಸ್ತುನ ತೊಗೊಂಡು ಬಂದರೆ ನೀವು ಬೇಲಿ ಥರ, ದಟ್ ಮೀನ್ಸ್ ಯು ಹ್ಯಾವ್ ಟು ಸೇಫ್ ಗಾರ್ಡ್ ದ ಅಸೆಟ್. ಮತ್ತು ಅವನೇನಾದ್ರು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಯಿತು ಅಂತ ಅದನ್ನ ಏನು ಮಾಡಬೇಕು? ಹೈರ್ ಸೆಲ್ಲರ್ಗೆ ನೀವು ವಾಪಸ್ಸು ಕೊಡಬೇಕಾಗುತ್ತೆ. ಇನ್ಸ್ಟಾಲ್ಮೆಂಟ್ ಪರ್ಚೇಸಲ್ಲಿ ಏನಾಗುತ್ತೆ? ಬೈಯರ್ ಏನಾಗ್ತಾನೆ? ಓನರ್ ಆಗ್ತಾನೆ. ಪೊಸಿಷನ್ ಆಫ್ ದ ಬೈಯರ್ ಇನ್ ಇನ್ಸ್ಟಾಲ್ಮೆಂಟ್ ಈಸ್ ಓನರ್, ನಾಟ್ ಆಫ್ ಎ ಬೇಲಿ. ನೀವು ಯಾರಿಗೂ ವಾಪಸ್ ಕೊಡಬೇಕಾಗಿಲ್ಲ, ನೀವೇ ಓನರ್ ಆಗಿರ್ತೀರಿ. ಇನ್ ಹೈರ್ ಪರ್ಚೇಸಲ್ಲಿ ಏನಾಗುತ್ತೆ ಅಂದರೆ, ನೀವು ಅಸೆಟ್ನ ತಗೊಂಡು ಬಂದಿರ್ತೀರಲ್ಲ, ಉಪಯೋಗಿಸ್ತಾ ಇರ್ತೀರ, ರೈಟ್? ಆ ವಸ್ತುನ ನೀವೇನು ಮಾಡೋ ಹಾಗಿಲ್ಲ, ಬೇರೊಬ್ಬರಿಗೆ ಮಾರಾಟ ಮಾಡೋ ಹಾಗಿಲ್ಲ. ನಿಮಗೆ ಯಾವುದೇ ರೈಟ್ಸ್ ಇರೋದಿಲ್ಲ. ಯಾಕಂತಂದರೆ ಯು ಆರ್ ನಾಟ್ ದ ಲೀಗಲ್ ಓನರ್, ದ ಓನರ್ ಇಸ್ ದ ಸೆಲ್ಲರ್. ನಿಮಗೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ನಂತರನೇ ನಿಮಗೆ ಅದರದ್ದು ಓನರ್ಶಿಪ್ಪು ಸಿಗೋವಂಥದ್ದು. ಆ ಓನರ್ಶಿಪ್ಪು ನಿಮ್ಗೆ ಇಲ್ಲದೆ ಇರೋವಾಗ ನೀವು ಅದನ್ನ ಮಾರಾಟ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ಮಾರಾಟ ಮಾಡಿ ಬಂದಿರೋಂಥ ಹಣದಲ್ಲಿ ಎಲ್ಲ ಅಮೌಂಟ್ನ ತೀರಿಸ್ಬಿಡ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ನೀವು ಓನರ್ ಅಲ್ಲ ಅದನ್ನ ಸೇಲ್ ಮಾಡಲಿಕ್ಕೆ. ಬಟ್ ಇಲ್ಲೇನಾಗ್ತದೆ, ಬೈಯರ್ ಇನ್ಸ್ಟಾಲ್ಮೆಂಟಲ್ಲಿ ಏನು ಮಾಡ್ಬೋದು? ಅವ್ನಿಗೇನೋ ಹಣ ಕಟ್ಟಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಅವನು ಆ ಅಸೆಟ್ನ ಸೇಲ್ ಮಾಡಿ ಹಣ ಕೊಡ್ಬೋದು. ಯಾಕೆಂದರೆ ಅವ್ನು ಏನು ಬೇಕಾದ್ರೂ ಮಾಡ್ಬೋದು, ಬಿಕಾಸ್ ಹಿ ಈಸ್ ದ ಓನರ್, ರೈಟ್? So this is the difference between hire purchase and installment purchase system. ಈಗ ಹೈರ್ ಪರ್ಚೇಸಲ್ಲಿ ಇನ್ಸ್ಟಾಲ್ಮೆಂಟ್ ಪರ್ಚೇಸಲ್ಲಿ ಅಕೌಂಟಿಂಗ್ ಟ್ರೀಟ್ಮೆಂಟ್ನ ಹೇಗೆ ಮಾಡ್ತೀವಿ ಅಥವಾ ಅಕೌಂಟಿಂಗ್ನ ನಾವು ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ. ಹೈರ್ ಪರ್ಚೇಸಲ್ಲಿ ನೀವೇನು ಮಾಡ್ತಿದ್ರಿ? ಫಸ್ಟ್ ಇಯರ್ ಅಂದರೆ ಅಕೌಂಟಿಗೆ ಕಾಂಟ್ರಾಕ್ಟ್ ಎಂಟ್ರ್ ಆದಾಗ ಕೆಲವೊಂದು ಎಂಟ್ರೀಸ್ನ ಮಾಡಬೇಕಿತ್ತು. ಅನಂತರ ಪ್ರತಿ ವರ್ಷದ ಕೊನೆಯಲ್ಲಿ ಕೆಲವೊಂದು ಎಂಟ್ರೀಸ್ನ ಮಾಡಬೇಕಾಗಿತ್ತು. ಅದೇ ರೀತಿಯಲ್ಲಿ ಇನ್ಸ್ಟಾಲ್ಮೆಂಟಲ್ಲೂ ಕೂಡ ಸೇಮ್ ಕೈಂಡ್ ಆಫ್ ಎಂಟ್ರೀಸ್ನ ನೀವು ಮಾಡಬೇಕಾಗುತ್ತೆ. ಅದರಲ್ಲೆಲ್ಲ ತುಂಬ ಫೇಮಸ್ ಮೆಥಡ್ ಏನಂದರೆ ಇಂಟ್ರೆಸ್ಟ್ ಸಸ್ಪೆನ್ಸ್ ಮೆಥಡಲ್ಲಿ ನೀವು ಅಕೌಂಟ್ಸ್ನ ಬರಿಬೇಕಾಗುತ್ತೆ. ವಾಟ್ ಈಸ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಮೆಥಡ್ ಅಂತಂದರೆ ನಾವು ಈಗ ತಿಳ್ಕೊಳ್ಳೋಣ. ಇದರಲ್ಲಿ ನೀವು ಎರಡು ರೀತಿಯ ಎಂಟ್ರೀಸ್ನ ಬರೀಬೇಕಾಗುತ್ತೆ. ಫಸ್ಟ್ ಒನ್, ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಇನ್ಸ್ಟಾಲ್ಮೆಂಟ್ ಪರ್ಚೇಸರ್. ಇನ್ಸ್ಟಾಲ್ಮೆಂಟ್ ಪರ್ಚೇಸರ್ ಬುಕ್ಸಲ್ಲಿ ಕೆಲವೊಂದು ಎಂಟ್ರೀಸ್ನ ಬರೀಬೇಕು. ಅದೇ ರೀತಿ ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಬುಕ್ಸಲ್ಲೂ ಕೂಡ ಕೆಲವೊಂದು ರೀತಿಯ ಎಂಟ್ರಿಗಳನ್ನ ಬರೀಬೇಕಾಗುತ್ತೆ. Now first we see the entries in the books of installment purchaser. Installment purchaser books ಅಲ್ಲಿ ಯಾವ ರೀತಿ ನಾವು ಎಂಟ್ರಿ ಬರಿಬೇಕು ಅಂತ ಹೇಳ್ಬಿಟ್ಟು ನೋಡೋಣ. Entries in the books of installment purchaser. The first one on the date of signing the agreement. ನಿಮಗೆ ಆಲ್ರೆಡಿ ನಾನು ಹೇಳಿದ್ದು ಎರಡು ಟೈಮಲ್ಲಿ ನಾವು ಎಂಟ್ರಿ ಬರೀಬೇಕು. ಒಂದು ಆನ್ ದ ಟೈಮ್ ಆಫ್ ಸೈನಿಂಗ್ ದ ಅಗ್ರಿಮೆಂಟ್ ಆ್ಯಂಡ್ ಸೆಕೆಂಡ್ ಒನ್ ಆನ್ ದ ಟೈಮ್ ಆಫ್ ಮೇಕಿಂಗ್ ದ ಇನ್ಸ್ಟಾಲ್ಮೆಂಟ್ ಪೇಮೆಂಟ್. ಈಗ ಫಸ್ಟು ಆನ್ ದ ಡೇಟ್ ಆಫ್ ಸೈನಿಂಗ್ ದ ಅಗ್ರಿಮೆಂಟ್. ಇದು ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಯಾವಾಗ ಅಗ್ರಿಮೆಂಟ್ಗೆ ನೀವು ಸೈನ್ ಮಾಡಿ ಅಸೆಟ್ನ ತೊಗೊಂಡು ಬರ್ತೀರೋ ಆವಾಗ ಎರಡು ಎಂಟ್ರೀಸ್ನ ಬರೀಬೇಕು. ಫಸ್ಟ್, for recording the credit purchase of the asset and interest suspense. ನಾವು ಈಗ ವಸ್ತುವನ್ನ ತೊಗೊಂಡು ಬರ್ತಾ ಇದ್ದೀವಿ ಅಲ್ವಾ, ನಾವು ಪೂರ್ತಿ ಹಣ ಕೊಟ್ಟಿರಲ್ಲ ಅಂತಂದರೆ ಅದೇನಾಗುತ್ತೆ, ಸಾಲದಲ್ಲಿ ನಾವು ವಸ್ತುವನ್ನ ಖರೀದಿ ಮಾಡ್ದಂಗೆ ಆಗುತ್ತೆ. ದಟ್ ಈಸ್ ಕ್ರೆಡಿಟ್ ಪರ್ಚೇಸ್.
ಸಾಲದಲ್ಲಿ ನಾವು ಪರ್ಚೇಸ್ ಮಾಡ್ತಾ ಇದ್ವಿ, ಅದೊಂದು. ಮತ್ತು ಇಂಟ್ರೆಸ್ಟ್ ಸಸ್ಪೆನ್ಸ್, ನಾವು ಒಂದು ಬೈಕ್ಗೆ 50,000 ಇದೆ ಅಂತಂದರೆ ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ನಾವು ಏನು ಮಾಡಬೇಕು, ಹಣ ಪೇ ಮಾಡಬೇಕಲ್ವಾ ಸೆಲ್ಲರ್ಗೆ. 50,000 ಬೈಕ್ ಪ್ರೈಸ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದ್ರ ಮೇಲೆ ಒಂದು 10,000 ಇಂಟ್ರೆಸ್ಟ್. ಟೋಟಲ್ ಒಂದು 3 ವರ್ಷದಲ್ಲಿ ನೀವು ಇನ್ಸ್ಟಾಲ್ಮೆಂಟ್ ಪೇ ಮಾಡಿ ತೀರಿಸ್ಬೇಕು. ಟೋಟಲ್ ಅಮೌಂಟನ್ನು ನಾವು ಇಲ್ಲಿ ಡೆಬಿಟ್ ಮಾಡ್ತೀವಿ. ಎಂಟ್ರಿ ಈಸ್ ಅಸೆಟ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್. ಹೈರ್ ಪರ್ಚೇಸಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಅಸೆಟ್ ಅಕೌಂಟ್ ಡೆಬಿಟ್ ಟು ಹೈರ್ ಸೆಲ್ಲರ್ ಅಕೌಂಟ್ ಅಂತ ಮಾಡ್ತಿದ್ವಿ, ಅಥವಾ ಹೈರ್ ವೆಂಡರ್ ಅಕೌಂಟ್ ಅಂತ ಮಾಡ್ತಿದ್ವಿ. ಬಟ್ ಇಲ್ಲಿ ಇನ್ನೂ ಒಂದು ಐಟಮ್ ಇಲ್ಲಿ ಇನ್ಕ್ಲೂಡ್ ಮಾಡಬೇಕು ನಾವು, ದಟ್ ಈಸ್ ಕಾಲ್ಡ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳ್ಬಿಟ್ಟು. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಅಂತಂದರೆ ನಾನು ಆಗಲೇ ಹೇಳಿದಾಗೆ, ಫಾರ್ ಎಕ್ಸಾಂಪಲ್ ಒಂದು 10,000 ರೂಪೀಸ್ದು ನೀವು ಒಂದು ಅಸೆಟ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಮತ್ತು ಅದ್ರ ಮೇಲೆ ಒಂದು 1,000 ರೂಪಾಯಿ ಇಂಟ್ರೆಸ್ಟ್ನ ಪೇ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಓವರ್ ದ ಪೀರಿಯಡ್ ಆಫ್ ಟೈಮ್, ನಾಟ್ ಓನ್ಲಿ ಒನ್ಸ್ ಓನ್ಲಿ. ಒಂದು 2-3 ಇನ್ಸ್ಟಾಲ್ಮೆಂಟ್ ಇದೆ ಅಂತಂದರೆ 3 ಇನ್ಸ್ಟಾಲ್ಮೆಂಟು ಸೇರಿ ನೀವು ಸುಮಾರು 1,000 ರೂಪಾಯಿ ಇಂಟ್ರೆಸ್ಟ್ನ ಪೇ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ನಾವು ಏನು ಮಾಡಬೇಕು, ಈ ಇನ್ಸ್ಟಾಲ್ಮೆಂಟ್ ಸೆಲ್ಲರ್ಗೆ ಟೋಟಲ್ ಎಷ್ಟು ಕೊಡಬೇಕು ಅಷ್ಟನ್ನು ಅವನ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು. ಅಸೆಟ್ಟು ಕ್ಯಾಶ್ ಪ್ರೈಸ್ ಪೇ ಮಾಡ್ತೀವಿ, ಪ್ಲಸ್ ಇಂಟ್ರೆಸ್ಟ್ ಟೋಟಲ್ ಎಷ್ಟು ಪೇ ಮಾಡ್ತೀವಿ ಅವೆರಡನ್ನೂ ಅವನ ಅಕೌಂಟ್ ಡೆಬಿಟ್ ಮಾಡಿ ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು. ಎಂಟ್ರಿ ಈಸ್ ಅಸೆಟ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್. ದಿಸ್ ಈಸ್ ಅ ಎಂಟ್ರಿ. ಟ್ರೈ ಟು ಮೆಮೊರೈಸ್ ಇಟ್. ನೀವು ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ ಇದನ್ನು ನೆನ್ಪಿಟ್ಕೋಬೇಕು. ನೋಡಿ, ಈ ರೀತಿ ಎಂಟ್ರಿ ಬರೀಬೇಕು. ಅಸೆಟ್ ಅಕೌಂಟ್ 10,000, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ 1,000, ಟೋಟಲ್ ಅಮೌಂಟು 11,000. ಅದನ್ನು ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ಗೆ ನಾವು ಕ್ರೆಡಿಟ್ ಮಾಡಬೇಕು. ಅವನಿಗೆ ಟೋಟಲ್ ಎಷ್ಟು ಹಣ ಕೊಡಬೇಕು ಅದನ್ನು ಅವನ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು. ಇದು ಫಸ್ಟ್ ಎಂಟ್ರಿ, ದಟ್ ಈಸ್ ಅಸೆಟ್ ಅಕೌಂಟ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್, ಅಸೆಟ್ ಅಕೌಂಟ್ ಡೆಬಿಟ್ ಟು ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್. Now we go on to see the next entry on the date, same date, on the date of signing the agreement. ಅಗ್ರಿಮೆಂಟ್ ಸೈನ್ ಆಗೋವಾಗಲೇ ನೆಕ್ಸ್ಟ್ ಇನ್ನೊಂದು ಎಂಟ್ರಿ ಬರೀಬೇಕು. ಏನಕ್ಕೆ ಅಂತಂದರೆ, ಆಲ್ರೆಡಿ ನಾನು ಸುಮಾರು ಸಲ ಒತ್ತಿ ಹೇಳಿದ್ದೀನಿ, ಫಾರ್ ಮೇಕಿಂಗ್ ದ ಪೇಮೆಂಟ್. ಇಲ್ಲಿ ಪ್ರಿನ್ಸಿಪಲಿ ಎರಡು ಟ್ರಾನ್ಸಾಕ್ಷನ್ ಆಗುತ್ತೆ, ಒಂದು ಬೈಯರ್ ಮತ್ತು ಇನ್ನೊಂದು ಸೆಲ್ಲರ್ ಇರ್ತಾನೆ. ಫಸ್ಟ್ ಟ್ರಾನ್ಸಾಕ್ಷನ್ ಏನು, ಸೆಲ್ಲರಿಂದ ಬೈಯರ್ಗೆ ಅಸೆಟ್ ಬರುತ್ತೆ. ಓಕೆ, ಅದಕ್ಕೆ ನಾವೇನು ಎಂಟ್ರಿ ಬರಿತೀವಿ, ಅಸೆಟ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್. ಸೆಕೆಂಡ್ ಟ್ರಾನ್ಸಾಕ್ಷನ್ ಏನು, ಬೈಯರು ಸೆಲ್ಲರ್ಗೆ ಏನು ಕೊಡ್ತಾನೆ, ಡೌನ್ ಪೇಮೆಂಟ್ನ ಪೇ ಮಾಡ್ತಾನೆ. ಇದು ಯಾವಾಗ ನಡೆಯುತ್ತೆ, ಆನ್ ದ ಡೇಟ್ ಆಫ್ ಸೈನಿಂಗ್ ದ ಅಗ್ರಿಮೆಂಟ್. ಅಗ್ರಿಮೆಂಟ್ ಸೈನ್ ಆಗುವಾಗ ಎರಡು ಟ್ರಾನ್ಸಾಕ್ಷನ್ ನಡೆಯುತ್ತೆ, ರೈಟ್. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಡೌನ್ ಪೇಮೆಂಟ್ ಏನಾದರೂ ಕೊಟ್ಟಾಗ ಎಂಟ್ರಿ ಬಿ ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಸೊ ಡೌನ್ ಪೇಮೆಂಟ್ ಎಷ್ಟು ಕೊಡ್ತೀವಿ ಆ ಅಮೌಂಟನ್ನು ನಾವು ಇಲ್ಲಿ ಬರಿಬೇಕು, ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ದಿಸ್ ಈಸ್ ದ ಓನ್ಲಿ 2 entries on the date of signing the agreement. First entry, asset account debit, interest suspense account debit to installment seller account. Second entry is installment seller account debited to bank account for making the down payment. ಈಗ ನೆಕ್ಸ್ಟ್ ಅಗ್ರಿಮೆಂಟ್ ಆಯಿತು, ಅಸೆಟ್ನ ತಗೊಂಡ್ವಿ. ನೆಕ್ಸ್ಟ್ ಯಾವಾಗ ಎಂಟ್ರಿ ಬರೀಬೇಕು, ಅಟ್ ದ ಎಂಡ್ ಆಫ್ ಈಚ್ ಇನ್ಸ್ಟಾಲ್ಮೆಂಟ್. ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ ಕೊಡುವಾಗ ಅಥವಾ ಎಂಡ್ ಆಫ್ ದ ಇಯರ್ ನಾವು ಎಂಟ್ರಿನ ಬರೀಬೇಕು. ಫಸ್ಟ್ ಎಂಟ್ರಿ, ಫಾರ್ ಟ್ರಾನ್ಸ್ಫರಿಂಗ್ ಈಚ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಫ್ರಮ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಟು ಇಂಟ್ರೆಸ್ಟ್ ಅಕೌಂಟ್. ನಾವು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟಲ್ಲಿ ಟೋಟಲ್ ಇಂಟ್ರೆಸ್ಟ್ನ ಏನು ಮಾಡಿದ್ದೀವಿ, ಡೆಬಿಟ್ ಮಾಡಿದ್ದೀವಿ. ಸೊ
ಆ ಪ್ರತಿಯೊಂದು ಪರ್ಟಿಕ್ಯುಲರ್ ಇನ್ಸ್ಟಾಲ್ಮೆಂಟ್, ಈಚ್ ಇನ್ಸ್ಟಾಲ್ಮೆಂಟ್, ಆ ಇನ್ಸ್ಟಾಲ್ಮೆಂಟ್ ಮೇಲೆ ಎಷ್ಟು ಇಂಟ್ರೆಸ್ಟ್ನ ಪೇ ಮಾಡ್ತೀವಿ ಅದನ್ನು ನಾವು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಇಂಟ್ರೆಸ್ಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಎಂಟ್ರಿ ವುಡ್ ಬಿ interest account debited to interest suspense account. Okay, interest account debited to interest suspense account. Interest suspense na ನಾವು ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾವು ಡೆಬಿಟ್ ಮಾಡಿರ್ತೀವಲ್ವಾ, ಈಗ ಅದನ್ನ ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಅಲ್ಲಿ 1,000 ರೂಪಾಯಿ ಡೆಬಿಟ್ ಮಾಡಿದಿರ್ಬೋದು, ಇಲ್ಲಿ 1,000 ರೂಪಾಯಿನೂ ಕ್ರೆಡಿಟ್ ಮಾಡೋ ಹಾಗಿಲ್ಲ. ಯಾಕಂತಂದರೆ ಆ ಇನ್ಸ್ಟಾಲ್ಮೆಂಟಲ್ಲಿ ಎಷ್ಟು ಇಂಟ್ರೆಸ್ಟ್ ಪೇ ಮಾಡಬೇಕು ಅಷ್ಟು ಮಾತ್ರ ಇಂಟ್ರೆಸ್ಟ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ ಫಾರ್ ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಪೇ ಮಾಡೋದಕ್ಕೆ ಸೆಕೆಂಡ್ ಎಂಟ್ರಿ. ದ ಎಂಟ್ರಿ ವುಡ್ ಬಿ ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಸಿಂಪಲ್. ಮೂರನೇ ಎಂಟ್ರಿ ನಾವು ತಗೊಂಡು ಬಂದಿರೋಂಥ ಅಸೆಟ್ ಮೇಲೆ ಡೆಪ್ರಿಸಿಯೇಷನ್ನ ಚಾರ್ಜ್ ಮಾಡಲಿಕ್ಕೆ. ಸೊ ಎಂಟ್ರಿ ವುಡ್ ಬಿ ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಅಸೆಟ್ ಅಕೌಂಟ್. ಇದಕ್ಕೆ ಮತ್ತೆ ಫರ್ದರ್ ಎಕ್ಸ್ಪ್ಲನೇಷನ್ ಏನು ಬೇಡ. ಡೆಪ್ರಿಸಿಯೇಷನ್ ಈಸ್ ನಮಗೇನಾಗ್ತದೆ, ಎಕ್ಸ್ಪೆನ್ಸ್ ಆದರೆ ಇಟ್ಸ್ ಎ ನಾಮಿನಲ್ ಅಕೌಂಟ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ನಮಗೆ ಏನಾದ್ರು ಖರ್ಚಾಯಿತು ಅಥವಾ ಲಾಸ್ ಆಯಿತು ಅಂದರೆ ಅದನ್ನ ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಡೆಪ್ರಿಸಿಯೇಷನ್ನ ಡೆಬಿಟ್ ಮಾಡಿದ್ದೀವಿ ಟು ಅಸೆಟ್ ಅಕೌಂಟ್. ಅಸೆಟ್ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ನಾವು ಕ್ರೆಡಿಟ್ ಮಾಡಿದ್ದೀವಿ. ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಅಸೆಟ್ ಅಕೌಂಟ್. ಸೊ ಇದು 3 ಎಂಟ್ರಿ ಆಯಿತು. ಹಾಗೆಯೇ ಅಟ್ ದ ಎಂಡ್ ಆಫ್ ಈಚ್ ಇನ್ಸ್ಟಾಲ್ಮೆಂಟ್ ನಾವು ಒಂದು ಕೊನೆಯ ಎಂಟ್ರಿ ಕೂಡ ಬರೀಬೇಕಾಗ್ತದೆ. ದಟ್ ಈಸ್ ಫಾರ್ ಟ್ರಾನ್ಸ್ಫರಿಂಗ್ ದ ಇಂಟ್ರೆಸ್ಟ್ ಆ್ಯಂಡ್ ಡೆಪ್ರಿಸಿಯೇಷನ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಈ ಇಂಟ್ರೆಸ್ಟ್ನ ಇಲ್ಲಿ ಡೆಬಿಟ್ ಮಾಡಿದ್ದೀವಿ, ಇದು ನಮಗೇನಾಗ್ತದೆ ಎಕ್ಸ್ಪೆನ್ಸು. ಹಾಗೆ ಇಲ್ಲಿ ಡೆಪ್ರಿಸಿಯೇಷನನ್ನು ನಾವೇನು ಮಾಡಿದ್ದೀವಿ, ಡೆಬಿಟ್ ಮಾಡಿದ್ವಿ, ಇದು ಕೂಡ ನಮಗೇನು ಎಕ್ಸ್ಪೆನ್ಸ್. ಈ ಎಕ್ಸ್ಪೆನ್ಸ್ನ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ವರ್ಷದ ಕೊನೆಯಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ದ ಎಂಟ್ರಿ ವುಡ್ ಬಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡೆಪ್ರಿಸಿಯೇಷನ್ ಅಕೌಂಟ್. ನಿಮಗೆಲ್ಲ ಗೊತ್ತಿದೆ, ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಮಾಡ್ತಿರುವಾಗ ನಾವು ಡೆಬಿಟ್ ಸೈಡಲ್ಲಿ ಏನು ಬರಿತೀವಿ, ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ನ ಡೆಬಿಟ್ ಸೈಡ್ ಬರಿತೀವಿ. ಹೀಗೆ ಡೆಬಿಟ್ ಮಾಡಿದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಇಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಹಾಗೆಯೇ ಡೆಪ್ರಿಸಿಯೇಷನ್ ಕೂಡ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಓಕೆನಾ? ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ನಾಮಿನಲ್ ಅಕೌಂಟ್. ಸೊ ಈ 4 ಎಂಟ್ರಿನ ನಾವೇನು ಮಾಡಬೇಕು, ಪ್ರತಿ ಇನ್ಸ್ಟಾಲ್ಮೆಂಟ್ನ ಕೊನೆಯಲ್ಲಿ ರಿಪೀಟ್ ಮಾಡ್ತೀವಿ. ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಫಾರ್ ಟ್ರಾನ್ಸ್ಫರಿಂಗ್ ಇಂಟ್ರೆಸ್ಟ್ ಫ್ರಮ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಟು ಇಂಟ್ರೆಸ್ಟ್ ಅಕೌಂಟ್. Second one, installment seller account to bank account for payment of installment. Third one, for charging depreciation. Depreciation na charge ಮಾಡಲಿಕ್ಕೆ entry depreciation account debited to asset account. ಹಾಗೆ ಕೊನೆಯ entry for transferring interest and depreciation to profit and loss account. Interest ಮತ್ತು depreciation of profit and loss account ಗೆ transfer ಮಾಡಲಿಕ್ಕೆ entry is profit and loss account debit to interest account and depreciation account. So this many entries we have to entering books of the hire purchasers. ಪ್ರತಿ ಇನ್ಸ್ಟಾಲ್ಮೆಂಟ್ ಎಂಡಲ್ಲಿ ನಾವು ಇದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಈ ಕ್ಲಾಸ್ನಲ್ಲಿ ನಾವೇನೇನು ತಿಳ್ಕೊಂಡ್ವಿ ಅಂತ ಒಂದು ಕನ್ಕ್ಲೂಷನ್ ಕೊಡೋದಿದ್ರೆ, ನಾವು ಇನ್ಸ್ಟಾಲ್ಮೆಂಟ್ ಅಂತಂದ್ರೆ ಏನು ತಿಳ್ಕೊಂಡ್ವಿ, ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ನ ಫೀಚರ್ಸ್ನ ತಿಳ್ಕೊಂಡ್ವಿ, ಹಾಗೆಯೇ ಡಿಫ್ರೆನ್ಸ್ ಬಿಟ್ವೀನ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಆ್ಯಂಡ್ ಹೈರ್ ಪರ್ಚೇಸ್ನ ಕೂಡ ತಿಳ್ಕೊಂಡ್ವಿ. ಹಾಗೆಯೇ ಫೋರ್ತ್ ಒನ್, ಇದರಲ್ಲಿ ಅಕೌಂಟಿಂಗ್ ಎಂಟ್ರೀಸ್ನ ಹೇಗೆ ಮಾಡುವಂಥದ್ದು, ಅಂದರೆ ಇನ್ಸ್ಟಾಲ್ಮೆಂಟ್ ಪರ್ಚೇಸರ್ ಬುಕ್ಸಲ್ಲಿ ನಾವು ಏನೇನು ಜರ್ನಲ್ ಎಂಟ್ರೀಸ್ನ ಬರೀಬೇಕು ಅಂತ ಹೇಳಿಬಿಟ್ಟು ನಾವು ಈಗ ತಿಳ್ಕೊಂಡ್ವಿ. ಮುಂದಿನ ಕ್ಲಾಸಲ್ಲಿ ಈ ಜರ್ನಲ್ ಎಂಟ್ರೀಸ್ನ ಬೇಸಿಸ್ ಆಗಿಟ್ಕೊಂಡು ನಾವು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.